ನಮಸ್ಕಾರಗಳು ಆದರಣೀಯ ವೀಕ್ಷಕರೇ, ಹೊಸದೊಂದು ವಿಡಿಯೋಗೆ ಪ್ರತಿಯೊಬ್ಬ ವೀಕ್ಷಕರಿಗೆ ಸ್ವಾಗತ. ಪ್ರತಿಯೊಬ್ಬ ವೀಕ್ಷಕರಲ್ಲಿ ಬೇಡಿಕೊಳ್ಳುವ ಒಂದು ವಿಚಾರ, ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಈಯೊಂದು ಚಾನೆಲ್ಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಜೊತೆಗೆ ಈಯೊಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ. ಪ್ಲೀಸ್ ದಯವಿಟ್ಟು ಈಗಲೇ ಈ ಕ್ಷಣವೇ ಲೈಕ್ ಬಟನ್ ಒತ್ತಿ. ಪ್ರಿಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮೊನ್ನೆ ತುಳಸಿ ಪೂಜೆಯ ಸಂದರ್ಭದಲ್ಲಿಯೇ ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಹುದೊಡ್ಡ ಭರ್ಜರಿ ಗುಡ್ ನ್ಯೂಸ್ ದೊರಕಿತ್ತು. ಪ್ರಿಯ ವೀಕ್ಷಕರೇ, ನಾವು ಮೊದಲೇ ವಿಡಿಯೋನಲ್ಲಿ ಹೇಳಿದ್ದೆವು, ನವೆಂಬರ್ 12ನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣವು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗುವ ಸಾಧ್ಯತೆ ಇದೆ ಎಂದು. ಅದರಂತೆಯೇ ಮೊನ್ನೆ ನವೆಂಬರ್ 12ನೇ ತಾರೀಕಿನಂದು ಬೆಳಗ್ಗೆ ಸಮಯ ಸರಿಯಾಗಿ 11 ಗಂಟೆಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣವು ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗಿದೆ. ನೆಚ್ಚಿನ ವೀಕ್ಷಕರೇ, ಇದುವೇ ಅಧಿಕೃತ ಮಾಹಿತಿಯಾಗಿರುತ್ತದೆ. ಮಾನ್ಯ ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬೇಕಾದ ವಿಷಯ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣವು ನವೆಂಬರ್ 2ನೇ ವಾರದಲ್ಲಿಯೇ ಜಮೆಯಾಗುತ್ತದೆ ಎಂಬುದನ್ನು ಖಚಿತವಾಗಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿಯೇ ನಿಮಗೆ ಮೊದಲೇ ತಿಳಿಸಿದ್ದೇವೆ. ಇದಕ್ಕೆ ಪುರಾವೆ ಬೇಕಿದ್ದರೆ ನೀವು ಒಮ್ಮೆ ನಮ್ಮ ಹಿಂದಿನ ವಿಡಿಯೋವನ್ನು ತೆಗೆದು ನೋಡಬಹುದು, ಅದುವೇ ಬಹುದೊಡ್ಡ ಪ್ರೂಫ್ ಆಗಿರುತ್ತದೆ. ಪ್ರಿಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಷ್ಟು ನಿಖರವಾಗಿ ಸರಿಯಾದ ಮಾಹಿತಿಯನ್ನು ನೀಡುವುದು ಇಡೀ ಕರ್ನಾಟಕದಲ್ಲಿ ನಮ್ಮ ಈಯೊಂದು ಚಾನೆಲ್ ಮಾತ್ರವೇ ಆಗಿರುತ್ತದೆ. ಕಾರಣ, ಗೃಹಲಕ್ಷ್ಮಿ ಯೋಜನೆಯ ಈ ಹಿಂದಿನ ಎಲ್ಲಾ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾಗಿ, ನಿಖರವಾಗಿ ಯಾವಾಗ ಮತ್ತು ಯಾವ ವಾರದಲ್ಲಿ ಮತ್ತು ಯಾವ ಸಮಯದಲ್ಲಿ ಜಮೆಯಾಗುವ ಸಾಧ್ಯತೆ ಇದೆ ಮತ್ತು ಜಮೆಯಾಗುವ ದಿನಾಂಕವನ್ನು ಸಹ ಸರಿಸುಮಾರು 3-4 ವಾರಗಳ ಮುಂಚಿತವಾಗಿಯೇ ನಿಖರವಾಗಿ ತಿಳಿಸಿದ್ದೇವೆ. ಇದಕ್ಕೆ ನೀವು ನಮ್ಮ ಹಳೆಯ ವಿಡಿಯೋವನ್ನು ಒಮ್ಮೆ ತೆಗೆದು ನೋಡಬಹುದು, ಅದುವೇ ಇಲ್ಲಿ ಬಹುದೊಡ್ಡ ಪ್ರೂಫ್ ಆಗಿರುತ್ತದೆ. ಜೊತೆಗೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣವು ಮೊನ್ನೆ ಅಂದರೆ ಜಮಾವಣೆಯ ಮೊದಲ ದಿನವೇ ಸರಿಸುಮಾರು 80% ಗೃಹಲಕ್ಷ್ಮಿಯರಿಗೆ ಜಮೆಯಾಗಿದೆ ಎಂಬ ಮಾಹಿತಿಯು ದೊರಕಿತ್ತು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಕಳೆದ ಕೆಲವು ಕಂತುಗಳಿಗೆ ಹೋಲಿಸಿದ್ದರೆ ಈಯೊಂದು ಕಂತಿನಲ್ಲಿ ಮೊದಲ ಹಂತದಲ್ಲಿನ ಮೊದಲ ದಿನವೇ ಅತಿ ಹೆಚ್ಚುವರಿಯಾಗಿ ಜಮೆಯಾಗಿದೆ. ಇನ್ನು ನಾಳೆಯೊಳಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣವು ಗದಗ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಮಂಡ್ಯ, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಕಲಬುರಗಿ, ಉಡುಪಿ, ಧಾರವಾಡ, ಚಿತ್ರದುರ್ಗ, ಹಾವೇರಿ, ಬೀದರ್, ಕೋಲಾರ, ಕೊಪ್ಪಳ, ಹಾಸನ ಮತ್ತು ಗುಲ್ಬರ್ಗಾ ಮುಂತಾದ ಜಿಲ್ಲೆಗಳಿಗೆ ಜಮೆಯಾಗಲಿದೆ. ಮಾನ್ಯ ವೀಕ್ಷಕರೇ, ಇದಿಷ್ಟು ಈಯೊಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಅಲ್ಲಿಯವರೆಗೂ ಸರ್ವ ವೀಕ್ಷಕರಿಗೆ ಶುಭವಾಗಲಿ ಎಂದು ಕೋರುತ್ತೇನೆ. ಇಂತಿ ನಿಮ್ಮ ನೆಚ್ಚಿನ ಸಂಹಿತ ಉಪಾಧ್ಯಾಯ.